ಇದು ಜುಕೀನಿ ಅಂದ್ರೆ ಹೇಳ್ತಾರೆ, ಇನ್ನೊಂದು ಹೆಸರು ಇದಕ್ಕೆ ಸಮ್ಮರ್ ಸ್ಕ್ವಾಶ್. ಓಕೆ, ಇದು ಒಳ್ಳೆ ಪಾಪ್ಯುಲರ್ ಕ್ರಾಪ್ ಇನ್ ವೆಸ್ಟರ್ನ್ ಕಂಟ್ರೀಸ್. ಬಟ್ ಇಲ್ಲಿ ನಮ್ಮ ದೇಶದಲ್ಲಿ ಈಗ ಜಸ್ಟ್ ಪಿಕಪ್ ಆಗಿದೆ. ಇನ್ನು ಒಂದು 5-6 ವರ್ಷ ಬಿಟ್ಟಿಂದ್ರೆ ಈಗ ಪೀಪಲ್ ವಿಲ್ ಸ್ಟಾರ್ಟ್ ಕನ್ಸ್ಯೂಮಿಂಗ್ ದಿಸ್ ವೆಜಿಟೇಬಲ್. ಆಮೇಲೆ ರೈತರು ಈಗ ಗ್ರೋಯರ್ಸ್ ಕೂಡ ಇದು ಗ್ರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈಗ ಸ್ವಲ್ಪ ಪಾಪ್ಯುಲಾರಿಟಿ ಈಗ ಜಾಸ್ತಿ ಆಗಿದೆ. ಇದು ನೋಡಿದರೆ ಇದರಲ್ಲಿ 2 ವೆರೈಟೀಸ್ ಇರೋದು. ಒಂದು ಯೆಲ್ಲೋ ಕಲರ್ ಜುಕೀನಿ, ಇನ್ನೊಂದು ಗ್ರೀನ್. 2 ಟೈಪ್ಸ್ ಇರುತ್ತೆ. ಇದು ನಮ್ಮ ಲೋಕಲ್ ಕುಕ್ಕುಂಬರ್ ಥರ, ಬಟ್ ಟೇಸ್ಟ್ ನೋಡಿದರೆ ಒಂದು ಸ್ವಲ್ಪ ಚಪ್ಪಂದು ಇರುತ್ತೆ. ಈಗ ನಮ್ಮ ಲೋಕಲ್ ಕುಕ್ಕುಂಬರು ಸಾಲ್ಟ್ ಜಾಸ್ತಿ ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ. ಬಟ್ ಅದರ್ವೈಸ್ ಬೇರೆ ನ್ಯೂಟ್ರಿಯೆಂಟ್ ಎಲ್ಲ ನೋಡಿದರೆ ಇದು ಚೆನ್ನಾಗಿರುತ್ತೆ. ಇದೆ ಅದೇ ಕಂಪೇರ್ ಮಾಡೋದಕ್ಕೆ ಈಲ್ಡ್ ಸಖತ್ ಈಲ್ಡ್ ಬರುತ್ತೆ. ಒಂದು ಗಿಡಕ್ಕೆ 5-6 kg ತೊಗೊಳ್ಬೋದು. ಒಂದು ಡ್ಯೂರೇಷನ್ ಇದು ತುಂಬ ಕಡಿಮೆ, 75 days ಡ್ಯೂರೇಷನ್. ಅದು ಭಾಳ ಅಡ್ವಾಂಟೇಜ್. ಈಗ ಕುಕ್ಕುಂಬರ್ ಬೇಕಂದ್ರೆ ಕೂಡ ಒಂದು 3-3.5 ತಿಂಗಳು ಬೇಕು. ಇದು 75 days ಫ್ರಮ್ 48 days 40 ದಿವಸ ಬಿಟ್ಟಿದ್ರೆ ವೀಕ್ಲಿ 2 times 3 times ಹಾರ್ವೆಸ್ಟ್ ಆರಾಮ ಮಾಡ್ಬೋದು. ಒಂದೊಂದು ದಿವಸ ಒಂದೊಂದು ಗಿಡಲ್ಲ 1-2 ಫ್ರೂಟ್ ಸಿಗುತ್ತೆ. 75 ಡೇಸಿಂದ ಶುರುವಾದರೆ ಮತ್ತು ನಮಗೆ ಎಷ್ಟು ತಿಂಗಳು ಹೀಲ್ಡ್ ಸಿಗ್ಬೋದು? ಒಂದು 30-40 ದಿವಸ ಬರುತ್ತೆ ಕಂಟಿನ್ಯೂಸ್. ವಾರ 2 ಟೈಮ್ ಇಲ್ಲ 3 ಟೈಮ್ ಸಿಗಿದೆ, ಇಳುವರಿ ಸಿಗಿದೆ. ಆಮೇಲೆ ಒಂದು ಗಿಡಕ್ಕೆ ಒಂದು 14-15 ಫ್ರೂಟ್ಸ್ ಸಿಗ್ಬೋದು. ಸೊ ಅದು ಮಾರ್ಕೆಟ್ಲಿ ಒಳ್ಳೆ ಪ್ರೈಸ್ ಸಿಗಿದೆ. ಈಗ ಮಾಲ್ ಈ ಬೇರೆ ಕಡೆ ಎಲ್ಲ ನೋಡಿದ್ರೆ ಇದು 100 ಆಲ್ವೇಸ್ 100 rupees ಎಬೋ. ಈಗ ಮಾರ್ಕೆಟ್ ರೈತರಂದರೆ ಒಂದು 80-70 rupees ಆರಾಮ ಸಿಗ್ಬೋದು ಒಂದು kgಗೆ. ಅದೇ ಸ್ಯಾಲಡ್ ಪರ್ಪಸ್ ಸೇಲ್ ಮಾಡಿದ್ರೆ ಈ ಥರ ಸೈಜ್ ಕರೆಕ್ಟ್, ಅದು 12 centimeter ಮೇಲ್ಗಡೆ ಹೈಟ್ ಲೆಂತ್ ಬಂದಿದ್ರೆ ಅದೇ ಪ್ರಾಪರ್ ಲೆಂತ್ ಫಾರ್ ಇದು ಸ್ಯಾಲಡ್ ಪರ್ಪಸ್ಗೆ. ಈಗ ಇಲ್ಲ ಸರ್ ಮಾರ್ಕೆಟ್ ಬಂದಿಲ್ಲ, ಈಗ ಸೈಜ್ ದೊಡ್ಡದಾಗಿದ್ದರೆ ಅದು ಸಾಂಬಾರ್ಗೆ ಯೂಸ್ ಮಾಡ್ಬೋದು, ಪಲ್ಯಗೆ ಯೂಸ್ ಮಾಡ್ಬೋದು. ಸೊ ಎನಿ ಪರ್ಪಸ್ ಇದು, ಆಲ್ ಪರ್ಪಸ್ಗೆ ಇದು ಯೂಸ್ ಆಗುತ್ತೆ. ಇಲ್ಲಿ ಇನ್ನೊಂದು ನೋಡಿದ್ರೆ ಈ ಕ್ರಾಪ್, ಈಗ ನಾವು ಈ ಕ್ರಾಪ್ ಬಗ್ಗೆ ನಾನು ಹೇಳಿದ್ದೀನಿ, ಮಾಹಿತಿ ಜಾಸ್ತಿ ಕೊಟ್ಟಿದ್ದೀನಿ. ಬಟ್ ಇನ್ನೊಂದು ಈ ಗ್ರೋ ಬ್ಯಾಗ್ಸ್ಲ ಈ ಗಿಡ ನಾವು ಗ್ರೋ ಮಾಡಿದ್ದೀನಿ. ನಾವು ಒಂದು 2015 ಕಂಟಿನ್ಯೂಸ್ ಮಾಡ್ತೀನಿ ನಾವು. ಇಲ್ಲಿ ಇರೋದು ಸಬ್ಸ್ಟ್ರೇಟ್ ಇದು ಮಣ್ಣು ಏನಿಲ್ಲ, ಇದು ಕೊಕೋಪಿಟ್, ತೆಂಗಿನಕಾಯಿ ನಾರು ಇರೋದಿಲ್ವ, ಇದು ಕಾಯಿರ್ ಇಂಡಸ್ಟ್ರಿಯಲ್ಲಿ ಬೈ ಪ್ರಾಡಕ್ಟ್ ಸಿಗಿದೆ. ಈ ಕೊಕೋಪಿಟ್ ಯೂಸ್ ಮಾಡಿ, ಇದು ನಮ್ಮ ಇನ್ಸ್ಟಿಟ್ಯೂಟ್ಲಿ ಅರ್ಕ ಫರ್ಮೆಂಟೆಡ್ ಕೊಕೋಪಿಟ್ ಅಂತ ಹೇಳ್ತಾರೆ, ಅದು ನಾವು ಯೂಸ್ ಮಾಡಿ ಅಲ್ಲಿ ಈಗ ಬೀಜ ಹಾಕಿ, ಇದು ಬೀಜ ಸಿಗೋದು ಇಲ್ಲಿ ಮಾರ್ಕೆಟ್ಲಿ ಸಿಗಿದೆ. ಪರ್ ಎಲ್ಲೋ ವೆರೈಟಿಗೆ ಸಿಗೋದು, ಆಮೇಲೆ ಗ್ರೀನ್ಗೂ ಸಿಗಿದೆ.